ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಡಿಫ್ರೆಂಟ್ ಆಗಿರೋಂತಹ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ಈ ರೀತಿ ಒಂದು ಫ್ಲವರ್ ಬೀಡ್ ತೊಗೊಂಡಿದ್ದೀನಿ. ಈ ಬೀಡ್ಗೆ 6 ಎಳೆ ದಾರನ ಆ ಬೀಡ್ ಒಳಗಿಂದ ಎಳ್ಕೊಳ್ಳೋಣ. ಬೀಡನ್ನ ಇನ್ನೊಂದು ಪಕ್ಕದಲ್ಲಿ ನಾಟ್ ಬರಲಿ. ಈಗ ಒಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ಳೋಣ. ಫಸ್ಟ್ ಒಂದು ಅಥವಾ 2 ಚೈನ್ ಹಾಕೋ ತನಕ ಕಷ್ಟ, ಆಮೇಲೆ ಈಸಿಯಾಗಿ ಹಾಕ್ಬೋದು. ಒಂದು ಚೈನ್ ಹಾಕ್ಕೊಂಡು ಬೀಡ್ ಹಿಂಭಾಗದಲ್ಲಿ ಥ್ರೆಡ್ ಇದೆಯಲ್ಲ, ಲಾಕ್ ಮಾಡ್ಕೊಂಡಾಗ ಬೀಡ್ ಹಿಂಭಾಗದಲ್ಲಿ ಥ್ರೆಡ್ ಬರುತ್ತಲ್ಲ, ಆ ಥ್ರೆಡ್ಡಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ಕಂಟಿನ್ಯೂ ಮಾಡೋಣ. ಸಿಂಗಲ್ ಕ್ರೋಶ 2 ಆಯಿತು. ಈಗ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ, ಅದನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡು ಮಾಡಿಕೊಂಡ್ರೆ ಫಿನಿಶಿಂಗ್ ನೀಟಾಗಿ ಕಾಣುತ್ತೆ. ಇಲ್ಲ ಅಂದರೆ ನೀವು ಟ್ರಿಮ್ ಮಾಡಿ ಬ್ಯಾಕ್ ಸೈಡ್ಗೆ ಗಮ್ ಮಾಡ್ಬೋದು. ನಾನು ಅದರೊಳಗೆ ಸೇರಿಸ್ಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಹಂಗೆ ಬಂದಿಲ್ಲ ಅಂದರೆ ದಾರನ ಟ್ರಿಮ್ ಮಾಡಿ ಬ್ಯಾಕ್ ಸೈಡಿಗೆ ಲಾಸ್ಟಿಗೆ ಗಮ್ ಮಾಡ್ಬೋದು. ನಾನು ಇಲ್ಲಿ 8 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಆ ಥ್ರೆಡ್ ಲೈನಲ್ಲಿ. ಈಗ ಮೇಲೆ ಎಕ್ಸ್ಟ್ರಾ ಥ್ರೆಡ್ ಕಾಣ್ತಿದೆಯಲ್ಲ, ಅದನ್ನು ಟ್ರಿಮ್ ಮಾಡಿಬಿಟ್ರೆ ನೋಡಿ ಏನು ಕಾಣಲ್ಲ, ನೀಟ್ ಫಿನಿಶಿಂಗ್ ಬರುತ್ತೆ. ಈಗ ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಈಗ ಏನು ಸಿಂಗಲ್ ಕ್ರೋಶ ಮಾಡಿದ್ದೀವೋ ಆ ಪ್ರತಿಯೊಂದು ಸಿಂಗಲ್ ಕ್ರೋಶ ಒಳಗೂ ಕೂಡ ಒಂದೊಂದು ಸಿಂಗಲ್ ಕ್ರೋಶ ಮಾಡ್ತಾ ಹೋಗೋಣ. ಈಗ ಸಪೋಸ್ ನಿಮಗೆ ಕ್ರೋಶ ವರ್ಕ್ ಬರ್ತಾ ಇಲ್ಲ ಅಂದರೆ ನೀವು ಇದನ್ನು ನೀಡಲ್ಗೆ 6 ಎಳೆ ದಾರ ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ಬೋದು. ಇದಕ್ಕಿಂತ ಈಸಿಯಾಗಿ ಬರುತ್ತೆ, ಆರಾಮಾಗಿ ಮಾಡ್ಕೋಬೋದು. ಇದಕ್ಕಿಂತ ನೀಟಾಗೂ ಬರುತ್ತೆ. ಸೊ ನಿಮಗೇನಾದ್ರು ಕ್ರೋಶ ವರ್ಕ್ ಬಂದಿಲ್ಲ ಅಂದರೆ ನೀಡಲಲ್ಲಿ ಈ ರೀತಿ ವರ್ಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ಸಿಂಗಲ್ ಕ್ರೋಶ ಮೇಲೂ ಕೂಡ ಒಂದೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈ ರೀತಿ ಬರುತ್ತೆ. ಈಗ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಎಗೈನ್ ಡಿಸೈನ್ನ ಟರ್ನ್ ಮಾಡಿಕೊಂಡು ಪ್ರತಿಯೊಂದು ಸಿಂಗಲ್ ಕ್ರೋಶ ಮೇಲೂ ಕೂಡ ಒಂದೊಂದು ಸಿಂಗಲ್ ಕ್ರೋಶ ಮಾಡ್ತಾ ಹೋಗೋಣ. ತುಂಬ ಈಸಿಯಾಗಿದೆ ಡಿಸೈನು. ನೋಡಲಿಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಕ್ರೋಶ ವರ್ಕ್ ಬರದೇ ಇರೋರಿಗೆ ಕೂಡ ಇದನ್ನು ಟ್ರೈ ಮಾಡ್ಬೋದು. ಬ್ರೈಡಲ್ ಡಿಸೈನ್ ಆಗಿ ಹಾಕ್ಬೋದು. ಇದಕ್ಕೆ ಒಂದು 700 800ವರೆಗೂ ಚಾರ್ಜ್ ಮಾಡ್ಬೋದು. ನೋಡಿ ಈ ರೀತಿ ಬರುತ್ತೆ. ಈಗ ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಟ್ರಿಮ್ ಮಾಡ್ಕೊಳ್ಳೋಣ. ಟ್ರಿಮ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ದಾರ ಟ್ರಿಮ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ಡನ್ನು ಗಮ್ ಮಾಡಿ ಈ ರೀತಿ ಬ್ಯಾಕ್ ಸೈಡ್ಗೆ ಗಮ್ ಮಾಡೋಣ. ನೋಡಿ, ನಾವು ಯಾವ ಕಡೆ ಬ್ಯಾಕ್ ಸೈಡ್ ಮಾಡ್ತೀವೋ ಆ ಸೈಡಿಗೆ ಗಮ್ ಯಾವ ಕಡೆ ಮಾಡಿರ್ತೀವೋ ಅದನ್ನು ಬ್ಯಾಕ್ ಸೈಡಿಗೆ ಮಾಡ್ಕೊಳ್ಳೋಣ. ನೋಡಿ, ಫ್ರಂಟಿಗೆ ಈ ರೀತಿ ಕಾಣುತ್ತೆ. ಒಂದು 2-3 ಡಿಸೈನ್ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬರೀ ಸ್ಯಾಂಪಲಿಗೆ ತೋರಿಸ್ತಾ ಇರೋದು, ಸೊ ಹಂಗಾಗಿ ಕಡಿಮೆ ಮಾಡಿಟ್ಕೊಂಡಿದ್ದೀನಿ. ಈಗ ಒಂದು ಥ್ರೆಡ್ಡಿಗೆ ಒಂದು ನೀಡಲ್ಗೆ ಒಂದು 2 ಎಳೆ ದಾರ ಹಾಕ್ಕೊಂಡಿದ್ದೀನಿ. ಕಾಟನ್ ಥ್ರೆಡ್ ಹಾಕ್ಕೊಂಡು ಈ ರೀತಿ ಲಾಸ್ಟ್ ಸಿಂಗಲ್ ಕ್ರೋಶ ಇದೆಯಲ್ಲ, ಅದರಲ್ಲಿ ನೀಡಲ್ ಹಾಕಿ ತಗೊಬಂದು ಆ ನಾಟ್ ಒಳಗಿಂದ ಥ್ರೆಡ್ನ ಎಳ್ಕೊಳ್ಳೋಣ. ಅಲ್ಲಿ ಒಂದು ನಾಟ್ ಬೀಳುತ್ತೆ. ಇಲ್ಲೂ ಕೂಡ ಕಾಟನ್ ಥ್ರೆಡ್ಡನ್ನು ಕೂಡ ಬ್ಯಾಕ್ ಸೈಡಿಗೆ ಲಾಸ್ಟಿಗೆ ಗಮ್ ಮಾಡಿದರೆ ನೀಟಾಗಿ ಕಾಣುತ್ತೆ. ಈಗ 3 ದಾರ ಥ್ರೆಡ್ ಈ ಥರ ಸ್ಮಾಲ್ ಸೈಜ್ ಬೀಡ್ ತೊಗೊಂಡಿದ್ದೀನಿ. ಸ್ಮಾಲ್ ಸೈಜ್ ಬೀಡ್ ನೀವು ಯಾವುದಾದ್ರೂ ತೊಗೋಬೋದು, ಪರ್ಲಾದರೂ ತೊಗೋಬೋದು, ಬೀಡಾದರೂ ತೊಗೋಬೋದು. ಸ್ಟಾರ್ಟಿಂಗಲ್ಲಿ 3 ಬೀಡನ್ನು ಈ ರೀತಿ ಹಾಕ್ಕೊಳ್ಳಿ. 3 ಬೀಡನ್ನು ಹಾಕ್ಕೊಂಡು ಪಕ್ಕದಲ್ಲಿರುವ ಸಿಂಗಲ್ ಕ್ರೋಶಕ್ಕೆ ಕೆಳಗಿಂದ ಮೇಲೆ ನೀಡಲ್ ತಗೊಳ್ಳಿ. ಈ ರೀತಿ ಬರುತ್ತೆ ಟ್ರಯಾಂಗಲಲ್ಲಿ. ಲಾಸ್ಟ್ ಬೀಡ್ ಇದೆಯಲ್ಲ, ಆ ಬೀಡು ಮೇಲಿಂದ ಕೆಳಗಡೆ ಥ್ರೆಡ್ಡನ್ನು ಎಳ್ಕೊಳ್ಳಿ. ಮೇಲಿಂದ ಕೆಳಗಡೆ ಎಳ್ಕೋಬೇಕು. ಈಗ ಸ್ಟಾರ್ಟಿಂಗಲ್ಲಿ 3 ಬೀಡ್ ಹಾಕ್ಕೊಂಡಿದ್ವಿ, ಈಗ 2 ಬೀಡ್ ಹಾಕ್ಕೊಳ್ಳೋಣ. 2 ಬೀಡ್ ಹಾಕ್ಕೊಂಡು ಪಕ್ಕದಲ್ಲಿರುವ ಸಿಂಗಲ್ ಕ್ರೋಶ ಕೆಳಗಡೆಯಿಂದ ಮೇಲಕ್ಕೆ ನೀಡಲ್ನ ದಾರ ಎಳ್ಕೊಳ್ಳೋಣ. ಲಾಸ್ಟ್ ಬೀಡಲ್ಲಿ ಮೇಲಿಂದ ಕೆಳಗಡೆ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಳೋಣ.
ಅದೇ ರೀತಿ ಕಂಟಿನ್ಯೂ ಮಾಡಿ 2 ಬೀಡ್ ಹಾಕ್ಕೊಳ್ಳಿ. ಪಕ್ಕದಲ್ಲಿರುವ ಸಿಂಗಲ್ ಕ್ರೋಶೆ ಕೆಳಗಡೆಯಿಂದ ಮೇಲಕ್ಕೆ ಥ್ರೆಡ್ಡನ್ನು ಎಳ್ಕೊಂಡು ಲಾಸ್ಟ್ ಬೀಡ್ ಇದೆಯಲ್ಲ ಆ ಬೀಡಿಗೆ ಮೇಲಿಂದ ಕೆಳಗಡೆ ದಾರನ ಎಳ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ತಾ ಹೋಗಬೇಕು. ಕಂಪ್ಲೀಟ್ ಎಂಡ್ವರೆಗೂ ಇದೇ ರೀತಿ ಮಾಡ್ಕೊಳ್ಬೇಕು. 2 ಬೀಡ್ ಹಾಕ್ಕೊಂಡು ಪಕ್ಕದಲ್ಲಿರುವ ಸಿಂಗಲ್ ಕ್ರೋಶೆಗೆ ಕೆಳಗಡೆಯಿಂದ ಮೇಲಕ್ಕೆ ನೀಡಲ್ನ ಹಾಕಿ ದಾರ ಎಳ್ಕೋಬೇಕು. ಲಾಸ್ಟ್ ಬೀಡ್ ಇದೆಯಲ್ಲ ಆ ಬೀಡಿಗೆ ಮೇಲಿಂದ ನೋಡಿ ಈ ರೀತಿ ಕೆಳಗಡೆ ದಾರನ ಎಳ್ಕೋಬೇಕು. ಈ ರೀತಿ ಜಿಗ್ಜಾಗ್ ಶೇಪಲ್ಲಿ ಬೀಡು ಕೂತ್ಕೊಳ್ಳುತ್ತೆ ಆ ಡಿಸೈನಿಗೆ. ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಓಲೆ ಜುಮ್ಕ ಬರುತ್ತಲ್ಲ ಆ ಥರ ಡಿಸೈನ್ ಕಾಣುತ್ತೆ. ಇದು ಒಂಥರ ಡಿಫ್ರೆಂಟ್ ಆಗಿರೋಂಥ ಡಿಸೈನು. ಯೂಶ್ವಲಿ ನಾವು ಕ್ರೋಶಾದಲ್ಲಿ ಡೈರೆಕ್ಟಾಗಿ ಬಟ್ಟೆಗೆ ಈ ರೀತಿ ವರ್ಕ್ ಮಾಡ್ತೀವಿ. ಕ್ರೋಶಾ ವರ್ಕ್ ಬರದೇ ಇರೋರು ಕೂಡ ಈ ರೀತಿ ಟ್ರೈ ಮಾಡ್ಬೋದು. ನಾನಿಲ್ಲಿ ಕ್ರೋಶಾ ವರ್ಕಲ್ಲಿ ತೋರಿಸಿದ್ದೀನಿ. ನೀವು ಇದನ್ನು ಸೇಮ್ ಡಿಸೈನ್ನ ನೀಡಲಲ್ಲಿ ಕೂಡ ವರ್ಕ್ ಮಾಡ್ಬೋದು. ಸಿವಿಂಗ್ ನೀಡಲಲ್ಲಿ ಹರಳೆ ದಾರ ಹಾಕ್ಕೊಂಡು ಈ ರೀತಿ ವರ್ಕ್ ಮಾಡ್ಬೋದು ಆರಾಮಾಗಿ. ನೋಡಿ ಈ ರೀತಿ 8 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿರ್ತೀವಿ. 8 ಸಿಂಗಲ್ ಕ್ರೋಶೆಗೂ ಪ್ರತಿಯೊಂದು ಸಿಂಗಲ್ ಕ್ರೋಶೆ ಮೇಲೂ ಈ ರೀತಿ ವರ್ಕ್ ಮಾಡಬೇಕು. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ ನೋಡಿ. ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಳೋಣ ಲಾಸ್ಟಿಗೆ. ಬೇಕು ಅಂದರೆ ಇನ್ನೂ ಒಂದು ನಾಟ್ ಹಾಕ್ಕೊಳ್ಳಿ, ಕಂಪ್ಲೀಟ್ ಸೆಕ್ಯೂರ್ ಆಗುತ್ತೆ. ಈಗ ಆ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಂಡು ಲಾಸ್ಟ್ ಎಂಡಲ್ಲಿ ಮತ್ತು ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ನಾಟ್ ಬಂದಿರುತ್ತಲ್ಲ ಅವೆರಡನ್ನು ಕೂಡ ಬ್ಯಾಕ್ ಸೈಡ್ಗೆ ಗಮ್ ಮಾಡೋಣ. ಈ ರೀತಿ ಕಾಣುತ್ತೆ ನೋಡಿ. ಫ್ರಂಟಿಗೆ ನಾವು ಯಾವ ಕಡೆ ಗಮ್ ಮಾಡಿರ್ತೀವೋ ಅದನ್ನು ಬ್ಯಾಕ್ ಸೈಡಿಗೆ ಬರೋ ರೀತಿ ಹಾಕ್ಕೊಂಡ್ರೆ ಕಂಪ್ಲೀಟ್ ಆಗುತ್ತೆ. ಈಗ ಇದನ್ನು ಸೀರೆಗೆ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ನೋಡೋಣ. ನೋಡಿ ಇಲ್ಲೂ ಕೂಡ 2 ಎಳೆ ದಾರನ ಡಬಲ್ ಫೋಲ್ಡಿಗೆ ಹಾಕ್ಕೊಂಡಿದ್ದೀನಿ ಕಾಟನ್ ಥ್ರೆಡ್ಡನ್ನು. ಈಗ ಸೀರೆ ಕೆಳಗಡೆಯಿಂದ ಮೇಲಕ್ಕೆ ಈ ರೀತಿ ತಗೊಂಡು ಕೆಳಗಡೆ ನಾಟ್ ಬರುತ್ತಲ್ಲ ಆ ನಾಟು ಸೆಂಟ್ರಲ್ಲಿ ನೀಡಲ್ ಹಾಕಿ ಥ್ರೆಡ್ಡನ್ನು ಎಳ್ಕೊಳ್ಳೋಣ. ಒಂದು ನಾಟ್ ಬೀಳುತ್ತಲ್ಲಿ. ಇನ್ನೂ ಒಂದು ಸಲ ಅದೇ ರೀತಿ ಮಾಡ್ಕೊಳ್ಳೋಣ. ಕಂಪ್ಲೀಟ್ ಸೆಕ್ಯೂರ್ ಆಗುತ್ತೆ. ಇಲ್ಲೂ ಅಷ್ಟೇ ನಾವು ಆ ಡಿಸೈನ್ಗೆ ಯಾವ ರೀತಿ ಮಾಡಿದ್ವೋ ಅದೇ ರೀತಿ 3 ಬೀಡ್ ಹಾಕ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ. ಸೇಮ್ ಡಿಸೈನ್ಗೆ ಯಾವ ರೀತಿ ಬೀಡನ್ನು ಜಿಗ್ಜಾಗ್ ಶೇಪಲ್ಲಿ ಸ್ಟಿಚ್ ಮಾಡಿದ್ದೀವೋ ಅದೇ ರೀತಿ ಇಲ್ಲೂ ಕೂಡ 3 ಬೀಡ್ಸ್ ಹಾಕ್ಕೊಂಡು ಪಕ್ಕದಲ್ಲೇ ಸೀರೆ ಕೆಳಗಡೆಯಿಂದ ಮೇಲಕ್ಕೆ ದಾರನ ಎಳ್ಕೊಳ್ಳೋಣ. ಈ ರೀತಿ ಎಳ್ಕೊಂಡು ಲಾಸ್ಟ್ ಬೀಡ್ ಇದೆಯಲ್ಲ ಆ ಬೀಡನ್ನ ಮೇಲ್ಭಾಗದಿಂದ ಕೆಳಭಾಗಕ್ಕೆ ನೀಡಲ್ನ ಥ್ರೆಡ್ನ ಎಳ್ಕೊಳ್ಳೋಣ. ಇಲ್ಲೂ ಅದೇ ರೀತಿ ಬರುತ್ತೆ. ಸೇಮ್ ಅದೇ ಪ್ಯಾಟ್ರನ್ನಲ್ಲಿ 2 ಬೀಡ್ ಹಾಕ್ಕೊಳ್ಳಿ. ಈಗ ಸ್ಟಾರ್ಟಿಂಗಲ್ಲಿ ಮಾತ್ರ 3 ಬೀಡು, ನಂತರ 2 ಬೀಡ್ ಹಾಕ್ಕೊಳ್ಳಿ. 2 ಬೀಡ್ ಹಾಕ್ಕೊಂಡು ಸೀರೆ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಥ್ರೆಡ್ಡನ್ನು ಎಳ್ಕೊಂಡು ಲಾಸ್ಟ್ ಬೀಡಿಗೆ ಮೇಲಿಂದ ಕೆಳಗಡೆ ಥ್ರೆಡ್ಡನ್ನು ಎಳ್ಕೋಬೇಕು. ಲಾಸ್ಟ್ ಬೀಡಿಗೆ ನೀಡಲ್ ಹಾಕಿ ಥ್ರೆಡ್ಡನ್ನು ಮೇಲಿಂದ ಕೆಳಗಡೆ ಎಳ್ಕೋಬೇಕು. 2 ಬೀಡ್ ಹಾಕ್ಕೊಳ್ಳಿ. ಸೀರೆ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಥ್ರೆಡ್ಡನ್ನು ಎಳ್ಕೊಂಡು ಈಗ ಲಾಸ್ಟ್ ಬೀಡನ್ನ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಥ್ರೆಡ್ಡನ್ನು ಎಳ್ಕೋಬೇಕು. ತುಂಬ ಗ್ಯಾಪ್ ಕೊಟ್ಟು ಮಾಡಿಕೊಂಡ್ರೆ ನೀವು ನೀಡಲ್ ಹಾಕಿದರೆ ಜಿಗ್ಜಾಗ್ ಶೇಪಲ್ಲಿ ಬರಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ಹತ್ರ ಒಂದು ಬೀಡಿಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಹತ್ರದಲ್ಲಿ ನೀಡಲ್ ಹಾಕಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ನೀವು ಯಾವ ಡಿಸೈನು ಇದ್ರ ಮುಂದೆ ಲುಕ್ ಕಾಣಲ್ಲ, ಅಷ್ಟು ಚೆನ್ನಾಗಿ ಕಾಣುತ್ತೆ, ಎಲಿಗೆಂಟ್ ಲುಕ್ ಕೊಡುತ್ತೆ. ಕ್ರೋಶಾ ವರ್ಕ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಈ ಡಿಸೈನ್ ಬ್ರೈಡಲ್ ಡಿಸೈನ್ ಆಗಿ ವರ್ಕ್ ಮಾಡೋದನ್ನು ಕಲಿಬೋದು ನೀವು. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಕ್ರೋಶಾ ವರ್ಕು ಬೇಜಾರಾಗಿದೆಯಪ್ಪ ನಮಗೆ ಅಂತ ಅನ್ನೋರಿಗೆ ಈ ಡಿಸೈನ್ ಚೆನ್ನಾಗಿ ಕಾಣುತ್ತೆ.
ಈ ಡಿಸೈನ್ ನಾನೇನೀಗ ಕ್ರೋಶ ವರ್ಕ್ ಮಾಡಿ ತೋರಿಸಿದ್ದೀನೋ ಆ ವರ್ಕಿನ ಬದಲಾಗಿ ನೀವು ಬೇರೆ ಯಾವುದಾದ್ರೂ ಅದರ ಬದಲಿಗೆ ನೀವು ಇಲ್ಲಿ ಸ್ಟಿಚ್ ಮಾಡ್ಕೋಬೋದು. ಅದೇ ಥರ ಮಾಡ್ಕೋಬೇಕು ಅಂತೇನಿಲ್ಲ, ಬೇರೆ ಯಾವ ಥರ ಡಿಸೈನ್ ಆದರೂ ಸ್ಟಿಚ್ ಮಾಡ್ಕೋಬೋದು. ಇಲ್ಲಿ 10 ಬೀಡ್ ಹಾಕ್ಕೊಂಡಿದ್ದೀನಿ ನಾನು. 10 ಬೀಡ್ ಆದಮೇಲೆ ನಾನೀಗ ಏನು ವರ್ಕ್ ಮಾಡಿದ್ದೀನಿ ಆ ಡಿಸೈನ್ನ ಬೀಡ್ನ ಒಳಗಡೆಯಿಂದ ನೀಡಲ್ ಹಾಕಿ ಥ್ರೆಡ್ನ ಎಳ್ಕೊಳ್ಳೋಣ. ಈ ರೀತಿ ಬರುತ್ತೆ. ಈಗ ಒಂದು ಬೀಡ್ ಹಾಕ್ಕೊಳ್ಳೋಣ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಬೀಡ್ ಹಾಕ್ಕೊಳ್ಳೋಣ. ಒಂದು ಬೀಡ್ ಹಾಕ್ಕೊಂಡು ಸೀರೆ ಕೆಳಭಾಗದಿಂದ ಮೇಲ್ಭಾಗಕ್ಕೆ ನೀಡಲ್ ಹಾಕಿ ಥ್ರೆಡ್ನ ಎಳ್ಕೊಳ್ಳೋಣ. ನೋಡಿ ಈ ರೀತಿ ಒಂದು 3/4 ಚೈನ್ಗೆ ಎಷ್ಟು ಗ್ಯಾಪ್ ಬಿಡ್ತೀರ ಅಷ್ಟು ಗ್ಯಾಪ್ ಬಿಟ್ಟು ಮಾಡ್ಕೊಳ್ಳಿ. ಈಗ ಅದೇ ಬೀಡನ್ನ ಮೇಲ್ಭಾಗದಿಂದ ಕೆಳಭಾಗಕ್ಕೆ ನೀಡಲ್ ಹಾಕಿ ಥ್ರೆಡ್ಡನ್ನು ಎಳ್ಕೊಳ್ಳೋಣ. ಡಿಸೈನ್ ಸ್ಟಿಚ್ ಮಾಡಾದಮೇಲೆ ನಾವು ಒಂದೇ ಬೀಡ್ ಹಾಕ್ಕೋಬೇಕು. ಒಂದೇ ಬೀಡನ್ನು ಈ ರೀತಿ ಮಾಡ್ಕೋಬೇಕು. ಈಗ 2 ಬೀಡ್ ಹಾಕ್ಕೊಳ್ಳೋಣ. 2 ಬೀಡ್ ಹಾಕ್ಕೊಂಡು ಈಗ ಸೀರೆ ಕೆಳಭಾಗದಿಂದ ಮೇಲ್ಭಾಗಕ್ಕೆ ನೀಡಲ್ನ ತಗೊಂಡು ಥ್ರೆಡ್ನ ಎಳ್ಕೊಳ್ಳೋಣ. ಲಾಸ್ಟ್ ಬೀಡ್ ಇದೆಯಲ್ಲ, ಆ ಬೀಡನ್ನ ಮೇಲ್ಭಾಗದಿಂದ ಕೆಳಭಾಗಕ್ಕೆ ನೀಡಲ್ ಹಾಕಿ ಥ್ರೆಡ್ನ ಎಳ್ಕೊಳ್ಳೋಣ. ಸೇಮ್ ಈಗ ಅದೇ ರೀತಿ ಕಂಟಿನ್ಯೂ ಮಾಡಬೇಕು. ತುಂಬ ದೂರ ಸ್ಟಿಚ್ ಹಾಕಿದರೆ ನಿಮಗೆ ಜಿಗ್ಜಾಗ್ ಶೇಪಲ್ಲಿ ಕುತ್ಕೊಳ್ಳಲ್ಲ, ಬೀಡು ಟ್ರಯಾಂಗಲ್ ಶೇಪಲ್ಲಿ ಕುತ್ಕೊಳ್ಳಲ್ಲ. ಸೊ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಮತ್ತೆ 10 ಬೀಡ್ ಆದಮೇಲೆ ಈ ರೀತಿ ಡಿಸೈನ್ನ ಸ್ಟಿಚ್ ಮಾಡಬೇಕು. ಬೀಡನ್ನ ಒಳಭಾಗದಿಂದ ಥ್ರೆಡ್ನ ಆಚೆ ಎಳ್ಕೊಂಡು ಫಸ್ಟು ಡಿಸೈನ್ ತೋರಿಸಿದ್ದೀನಿ. ಸೆಕೆಂಡ್ ಡಿಸೈನ್ ನಿಮಗೇನಾದರೂ ವಿಡಿಯೋ ಸ್ಕಿಪ್ ಆಗಿದ್ದರೆ ನೋಡಿ ಈ ರೀತಿ ತಗೊಂಡು ಈಗ ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಸೀರೆ ಕೆಳಭಾಗದಿಂದ ಮೇಲ್ಭಾಗಕ್ಕೆ ನೀಡಲ್ ಹಾಕಿ ಥ್ರೆಡ್ನ ಎಳ್ಕೊಳ್ಳೋಣ. ಆ ಬೀಡನ್ನ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಥ್ರೆಡ್ನ ಈ ರೀತಿ ಎಳ್ಕೊಳ್ಳೋಣ. ನೋಡಿ ಈ ರೀತಿಯೇ ಕಂಟಿನ್ಯೂ ಮಾಡಬೇಕು. ಈಗ ಅದಕ್ಕೆ ನೀವು 2 ಬೀಡ್ ಹಾಕ್ಕೋಬೇಕು. ಈಗ 2 ಬೀಡ್ ಹಾಕ್ಕೊಂಡು ಸೇಮ್ ಆ್ಯಸ್ ಯೂಶುವಲ್ ಇಲ್ಲಿ ತನಕ ಏನು ಮಾಡಿದ್ದೀರೋ ಅದೇ ರೀತಿ ಮಾಡ್ತಾ ಹೋಗಬೇಕು. 2 ಬೀಡ್ ಹಾಕ್ಕೊಂಡು ಸೀರೆ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಎಳ್ಕೊಂಡು ದಾರಾನ ಲಾಸ್ಟ್ ಬೀಡನ್ನ ಮೇಲ್ಭಾಗದಿಂದ ಕೆಳಭಾಗಕ್ಕೆ ನೀಡಲ್ ಹಾಕಿ ಥ್ರೆಡ್ ಎಳ್ಕೋಬೇಕು. ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ತುಂಬ ಡಿಸೈನು ಯೂನಿಕ್ ಆದಂತಹ ಡಿಸೈನು, ನೋಡಲಿಕ್ಕಂತೂ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಕಂಪ್ಲೀಟ್ ಮಾಡಿದರೆ ಈ ರೀತಿ ಕಾಣುತ್ತೆ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.